ಕೆಲವೊಂದಿಷ್ಟು ಜನ ಸೋಷಿಯಲ್ ಮೀಡ್ಯಾದಾಗ ಹೊರಗೆ ಇನ್ನೂ ಯುದ್ಧ ಯಾವಾಗ ಅವ್ರು ಅಟ್ಯಾಕ್ ಮಾಡಿ 8 ದಿನ ಆಯ್ತು 15 ದಿನ ಆಯ್ತು ಇವ್ರು ಹೊಕ್ಕಿ ಯಾವಾಗ ಹೊಡಿತಾರೆ ದೋಸ್ತ ಅದು ಯುದ್ಧ ಅದ ನೀನು ಓಣ್ಯಾಗಿಂದ ಕಾಲೇಜ್ನಾಗಿಂದ ಲಪಡ ಅಲ್ಲ ಹೊಡೆದ ಕೂಳೆ ನೀ 4 ಮಂದಿ ಕರ್ಕೊಂಡೋಗಿ ದೋಸ್ತ ನಾ ಹಿಂದಿಂದ ಹಿಡಿತೀನಿ ನೀ ಗಚ್ ಹೊಡೆದು ಬಿಡ ಆಮೇಲೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತಂದ ದೋಸ್ತ ಯುದ್ಧ ಅದ ಅದೇನು ಅರ್ಧ ತಾಸು 1 ತಾಸನ್ನೇ ಮುಗಿತೈತಿ ಬರೀ ಪಾಕಿಸ್ತಾನದವ್ರು ಬಂದ್ರೆ ಅದ್ರ ಕೂಡ ಹತ್ತಾಗಿತ್ತಾಗಿನವ್ರು ಸೊಳ್ಳೆ ಮಕ್ಕಳು ಬಂದ್ರೆ ಅಂತಂದ್ರೆ ಅದು 8 ದಿನ 15 ದಿನ ಹೋಗ್ಬೋದು 2 ಆಕೈತಿ ಗೊತ್ತಿಲ್ಲ ಅದಕ್ಕಾಗಿ ಏನು ಬೇಕು ಮದ್ದು ಗುಂಡು ತಿನ್ನಾಕ ಉಣ್ಣಾಕ ಮೆಡಿಸಿನ್ ಇವನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋದಿರ್ತೈತಿ ಆಮೇಲೆ ಟೆರರಿಸ್ಟ್ಗಳು ಬರೀ ಪೈಖಾನ್ಯಾಗ ಅಂದ್ರೆ ಪಾಕಿಸ್ತಾನದಾಗ ಅಷ್ಟೇ ಅದಾರ ಅಂತಿದೇನ ಸುತ್ತಮುತ್ತಲ ಅದಾರ ಬಾಂಗ್ಲಾ ಅಷ್ಟೇ ಯಾಕು ಮರೆ ನಮ್ಮ ದೇಶದಾಗ ಇನ್ನೂ ಅದಾವ ದೇವ್ರಿಗೆ ಗೊತ್ತ ಹಂಗಾದ್ರೆ ಹೆಂಗೆ ಕರೆಕ್ಟ್ ವಿಚಾರ ಮಾಡಿ ನಮ್ಮ ಸೈನಿಕರಿಗೆ ಜಾಸ್ತಿ ಹಾನಿ ಆಗ್ಲಾರ್ದಂಗೆ ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾರೆ ಸ್ವಲ್ಪ ಸಮಾಧಾನದಿಂದ ಇರ್ರಿ ಅಲ್ಲಿ ಮ್ಯಾಗ ಪೋಸ್ಟ್ನಾಗ ಅಗದಿ ಶಾಣೆ ಮಂದಿನ ಇಟ್ಟಿರ್ತಾರೆ ಅಲ್ಲಿ ನಿಮ್ಮಂಥವ್ರು ಇರೋಂಗಿಲ್ಲ ಸ್ವಲ್ಪ ಸಮಾಧಾನದಿಂದ ಇರ್ರಿ ಮಾಡ್ತಾರೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ